ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಸನ್ಮಾನ್ಯ ಕುಮಾರಸ್ವಾಮಿಗಳು ಕೇವಲ ಕಾಂಗ್ರೆಸ್ಗೆ ಮಾಡಲಿಲ್ಲ. 20 ತಿಂಗಳು ಹೊಂದಾಣಿಕೆ ಆಡಳಿತ ನಡೆಸಿ ಅವ್ರು ಹೇಳಿದ್ರು ಬಡ್ಜೆಟ್ ಅಲ್ಲಿ ಆಗಾಯ್ತು, ಅದು ಯಾವುದೋ ಹೇಳಿಕೆಗಳು ಕೊಟ್ರಿ, ಅದೆಲ್ಲ ದಾಖಲೆಗಳು ತೆಗೆದು ನೋಡೋಣ. ಆದ್ರೆ ಒಂದು ಮಾತು ನೀ ಮನೆಯಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ, 20 ತಿಂಗಳು ಉಪಮುಖ್ಯಮಂತ್ರಿಯಾಗಿ ಎಲ್ಲವನ್ನ ಸಹಿಸಿಕೊಂಡು ಹಣಕಾಸಿನ ಸಚಿವನಾಗಿ ಜೊತೆಗಿದ್ದೆ, ಎಂದೂ ಯಾವುದಕ್ಕೂ ವಿರೋಧ ಮಾಡಲಿಲ್ಲ. ನಾನು ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಪಡುವಂತಹದ್ದು. ಬಡ್ಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಸವಿಸ್ತಾರವಾಗಿ ಮಾತನಾಡೋಣ, ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಣ. ಆದ್ರೆ ಇಷ್ಟು ಮಾತ್ರ, ನಿಮ್ಮ ರಕ್ತದಲ್ಲಿ ಕರಗತವಾಗಿ ಬಂದಿರುವಂತಹದ್ದು ನಂಬಿದವರಿಗೆ ದ್ರೋಹ ಮಾಡುವಂತಹದ್ದು, ವಿಶ್ವಾಸ ದ್ರೋಹ ಮಾಡುವಂತಹದ್ದು. ನಿಮ್ಮ ರಕ್ತದಲ್ಲಿ ಕರಗತವಾಗಿ ಬಂದಿರುವಂತಹದ್ದು ನಂಬಿದವರಿಗೆ ದ್ರೋಹ ಮಾಡುವಂತಹದ್ದು, ವಿಶ್ವಾಸ ದ್ರೋಹ ಮಾಡುವಂತಹದ್ದು. ಮಾನ್ಯ ಧರ್ಮಸಿಂಗ್ ಅವರಿಗೆ ಚೂರಿ ಹಾಕಿ ದ್ರೋಹ ಮಾಡಿ ಅವರ ಸಾವಿಗೆ ಕಾರಣಕರ್ತರಾದವರು ನೀವು. ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ಈ ದೇಶದಲ್ಲಿ BS ಯಡಿಯೂರಪ್ಪನವರು ಕರ್ನಾಟಕ ವಿಧಾನಸಭೆಯಲ್ಲಿ ಹೇಳಿರುವಂತಹ ಮಾತುಗಳು ಹಳೆಯ ವಿಡಿಯೋ. HD ಕುಮಾರಸ್ವಾಮಿಯವರು ನಂಬಿಕೆಗೆ ಅರ್ಹರಲ್ಲ ಇವರು ಅಂತ ಹೇಳ್ತಾರೆ, ನಂಬಿಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ವಚನ ಭ್ರಷ್ಟರು ಅಂತ ಹೇಳ್ತಾರೆ. ಎಲ್ಲವನ್ನು ಹೇಳಿದ್ದಂತಹ ಯಡಿಯೂರಪ್ಪನವರ ಜೊತೆಯಲ್ಲಿ ಇವತ್ತು HD ಕುಮಾರಸ್ವಾಮಿಯವರು ಕೈ ಜೋಡಿಸಿದ್ದಾರೆ. RSS ಅನ್ನು ಹೀನಾಮಾನವಾಗಿ ಬೈತಾ ಇದ್ದಂಥ HD ಕುಮಾರಸ್ವಾಮಿಯವರು, BJಪಿಯನ್ನು ಬೈತಾ ಇದ್ದಂಥ HD ಕುಮಾರಸ್ವಾಮಿಯವರು ಇವತ್ತು BJP ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. RSS ಜೊತೆ ಏನು ಹಾಗಡಿ ಹೊಗಳ್ತಾ ಇದ್ದಾರೆ, RSS ಜೊತೆ ಹೋಗಿರೋದು ತಮ್ಮ ಪುಣ್ಯ ಅಂತ ಭಾವಿಸ್ತಾ ಇದ್ದಾರೆ. ಯಾವ ಸ್ಥಿತಿನಲ್ಲಿದ್ದೀವ್ರಿ ನಾವು? ಜನರನ್ನು ಇಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ರು ಸಹ ಜನರಿಗೆ ನಾವು ಮೂರ್ಖರಾಗ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲಲ್ಲ. ನಾನು ಒಬ್ಬರು HD ಕುಮಾರಸ್ವಾಮಿಯವರ ಒಬ್ಬರ ವಿಚಾರ ಅಲ್ಲ. ಸಿದ್ದರಾಮಯ್ಯನವರು JDS ಅಲ್ಲಿದ್ದಾಗ ಕಾಂಗ್ರೆಸ್ಸನ್ನು ಬೈತಾ ಇದ್ರು, ಕಾಂಗ್ರೆಸ್ನಲ್ಲಿರುವಂಥವ್ರನ್ನೆಲ್ಲರನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ಅದನ್ನು ಬಿಟ್ಬಿಟ್ರು. BJಪಿಯವರು ಯಾರ್ಯಾರನ್ನ ಏನೇನು ಬೈತಿದ್ರು, ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಬದಲಾವಣೆ ಆದರು. ಎಲ್ಲ ರಾಜಕಾರಣಿಗಳು ಒಂದೇ ಅಲ್ವಾ? ಇವತ್ತು HD ಕುಮಾರಸ್ವಾಮಿ ಅವರು ಹೇಳ್ತಾರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ. ಹಾಗಾದರೆ ಮೈತ್ರಿಕತೆ ಏನು? ಭಾರತೀಯ ಜನತಾ ಪಕ್ಷ ದೊಡ್ಡ ಪಕ್ಷವಾಗಿದ್ದುಕೊಂಡು ಏನು ಲೋಕಸಭಾ ಚುನಾವಣೆಯಲ್ಲಿ ಓಟಿಗೋಸ್ಕರವಾಗಿ ಒಂದು ಪ್ರಾದೇಶಿಕ ಪಕ್ಷ 4-5 ಜಿಲ್ಲೆಗಳಲ್ಲಿ ಅಸ್ತಿತ್ವ ಇರುವಂಥ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಳ್ತಾರೆ ಅಂತಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ರಾಜಕೀಯ ಪಕ್ಷಗಳಿಗೆ ಬೇಕಾಗಿರುವಂಥದ್ದು ಓಟಿನ ಲಾಭವೇ ಹೊರತು ದೇಶ ಅಲ್ಲ, ಈ ಜನ ಅಲ್ಲ. ನೀವು ತಿಳ್ಕೊಳ್ಳಿ. ಬದಲಾವಣೆ ಆಗಿ ನಾವು ಯಾವುದು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ, ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಸ್ಟೋರಿಗಳನ್ನು ಹೇಳ್ತಾ ಇಲ್ಲ. ಕಣ್ಣು ಮುಂದೆ ಇರುವಂಥ ಸತ್ಯ ನೀವು ತಿಳ್ಕೊಂಡಿರುವಂಥದ್ದು, ನಾವು ತಿಳ್ಕೊಂಡಿರುವಂಥದ್ದು. ವಚನ ಭ್ರಷ್ಟತೆ, ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಮುಂದೆ ಆಣೆ ಪ್ರಮಾಣ ಮಾಡಿರುವಂಥದ್ದು ವಚನ ಭ್ರಷ್ಟತೆ ಅಂತೇಳಿ ರಾಜ್ಯಾದ್ಯಂತ ಪ್ರವಾಸ ಮಾಡಿರುವಂಥದ್ದು. ಇದೇ HD ಕುಮಾರಸ್ವಾಮಿಯ ವಿರುದ್ಧ ಯಡಿಯೂರಪ್ಪನವರು ಮಾಡಿರುವಂತಹ ಆರೋಪಗಳ ಪಟ್ಟಿ ಎಷ್ಟಿತ್ತು? ಯಾತಕ್ಕೆ? HD ಕುಮಾರಸ್ವಾಮಿಯವರ ಒಂದು ಸಾರಿ ಅವರ ರಾಜಕೀಯ ನಡೆಯನ್ನು ನೋಡ್ಕೊತಾ ಬನ್ನಿ. HD ಕುಮಾರಸ್ವಾಮಿಯವರು ಸಂಸದರಾಗಿದ್ದು ಬಿಟ್ಟರೆ HD ಕುಮಾರಸ್ವಾಮಿಯವರು ರಾಮನಗರದಿಂದ 20 ತಿಂಗಳಿಗೆ ಶಾಸಕರಾಗ್ತಾರೆ. 20 ತಿಂಗಳ ನಂತರ ಧರ್ಮಸಿಂಗ್ ಸರ್ಕಾರವನ್ನು ಉಳಿಸಿ ಮುಖ್ಯಮಂತ್ರಿ ಆಗ್ತಾರೆ. 20 ತಿಂಗಳ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಕೊಡ್ತಾರೆ. ಇದೇ ಕುಮಾರಸ್ವಾಮಿಯವರು ಪಕ್ಷವನ್ನು ಕಟ್ಟೋದಿಲ್ಲ. 2019ಕ್ಕೂ ಸಹ ಇದೇ ರೀತಿಯಾದಂಥ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾರೆ, DK ಶಿವಕುಮಾರ್ ಅವ್ರನ್ನ ಹೊಗಳ್ತಾರೆ. ಅಧಿಕಾರದ ಲಾಲಸೆ ಅಲ್ವಾ? ಒಬ್ಬ ಕುಮಾರಸ್ವಾಮಿಯವರು ಏನು JDS ಪಕ್ಷದಲ್ಲಿ CM ಇಬ್ರಾಹಿಮನ್ನು ರಾಜ್ಯಾಧ್ಯಕ್ಷರು ಮಾಡ್ತಾರೆ. ರಾಜ್ಯಾಧ್ಯಕ್ಷರಾದ ನಂತರ BJಪಿಯನ್ನು ಬೈತಾ ಬರ್ತಾರೆ. ಎಲೆಕ್ಷನ್ ಆದ ನಂತರ 19 ಸ್ಥಾನ ಗಳಿಸಿದ ತಕ್ಷಣ ಜ್ಞಾನೋದಯ ಆಗಿ ಲೋಕಸಭೆಯಲ್ಲಿ BJಪಿಯೊಂದಿಗೆ ಹೋಗ್ತಾರೆ. ಹಾಗಾದರೆ ಕುಮಾರಸ್ವಾಮಿ ಅವರಿಗೆ ಒಂದು ಬದ್ಧತೆ ಅನ್ನೋದಿಲ್ವಾ? ಜಾತ್ಯತೀತ ಜನತಾ ದಳ ಅಂತ ಹೇಳ್ಕೊಂಡು ಇವತ್ತು ಮಾಡ್ತಾ ಇರುವುದು ಏನು? ಒಬ್ಬ ರಾಜಕಾರಣಿ ಮಾದರಿ ಆಗಬೇಕೇ ಹೊರತು, ನಾವು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಕುಮಾರಸ್ವಾಮಿಯವರ ಮೇಲೆ ಅನುಕಂಪ ಇದೆ ಅಂತೆ. ಕುಮಾರಸ್ವಾಮಿಯವರಿಗೆ 2028ಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಂತೆ. ಜನರು ಇಷ್ಟೊಂದು ಮೂರ್ಖರಾಗೋದ್ರ? ರಾಜಕಾರಣಿಗಳನ್ನು ನಂಬಿಕೊಂಡು ಇಷ್ಟೊಂದು ಮೂರ್ಖರಾಗೋಗ್ಬಿಟ್ರ?
ಈ ದೇಶ ಮುಖ್ಯ ಕಣ್ರಿ, ರಾಜ್ಯ ಮುಖ್ಯ ಕಣ್ರಿ, ಬೇರೆ ಯಾರೂ ಇಲ್ವಾ? ಇವತ್ತು ಪ್ರಜಾಕೀಯ ಇದೆ ರೀ, KRS ಪಕ್ಷ ಇದೆ, ಪರ್ಯಾಯವಾಗಿ 2 ಪಕ್ಷಗಳಿದ್ದಾವೆ. ಆ ಪಕ್ಷಗಳ ಕಡೆನೂ ನೋಡ್ಬೋದಲ್ಲ. ಯಾವ ಪುರುಷಾರ್ಥಕ್ಕೆ ಈ ರಾಜಕೀಯ ಪಕ್ಷಗಳ ಬೆನ್ನೇರಿ ಹೋಗ್ತಾ ಇದ್ದೀರಿ? ಯಾವ ಪುರುಷಾರ್ಥಕ್ಕೆ? ಕೋಟಿ ಕೋಟಿ ಆಸ್ತಿಗಳನ್ನು ಮಾಡಿಕೊಂಡು, ಸಾವಿರಾರು ಕೋಟಿ ಆಸ್ತಿಗಳನ್ನು ಮಾಡಿಕೊಂಡು ನಿಮ್ಮ ತೆರಿಗೆ ಹಣವನ್ನು ಅವರು ಏನೋ ವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಈ ದೇಶಕ್ಕೋಸ್ಕರಾಗಿ ಅವ್ರು ಯಾರೂ ಏನೂ ಮಾಡಿಲ್ಲ ಸ್ವಾಮಿ. ನಿಮಗೆ ರಾಜಕೀಯ ಪರ್ಯಾಯ ಬೇಕು ಅಂತಂದರೆ KRS ಪಕ್ಷ ಇದೆ ರೀ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಫೀಲ್ಡ್ಗಿಳಿದು. ಇನ್ನು ಹೊಸ ಚಿಂತನೆಯೊಂದಿಗೆ ಬಂದಿರುವಂಥ ಪ್ರಜಾಕೀಯ ಇದೆ. ಇತ್ತೀಚೆಗೆ ಏನು ಉಪೇಂದ್ರ ಕುಮಾರ್ ಅವರು, ನಮ್ಮ ಉಪೇಂದ್ರರವರು DK ಶಿವಕುಮಾರ್ ಅವರನ್ನು ಹೊಗಳಿದ್ದಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ KRS ಪಕ್ಷ ಆ ರೀತಿ ಇಲ್ಲಲ್ಲ. ಪ್ರಜಾಕೀಯನು ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಪಕ್ಷನೇ. ಪ್ರಜಾಕೀಯ ಒಳ್ಳೆ ಕಾನ್ಸೆಪ್ಟ್ ಇರೋ ಪಕ್ಷ ಅದು ಒಂದಿದೆ, KRS ಪಕ್ಷವೂ ಇದೆ. ಯಾತಕ್ಕೆ ಅದಕ್ಕೆಲ್ಲ ಬೆಂಬಲ ಕೊಡಬಾರ್ದು? ಯಾತಕ್ಕೆ ಇವರನ್ನೇ ನೀವು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀರಿ? ಇದೇ ಚಂದ್ರಚಕೋರಿ ಪಿಕ್ಚರು ಏನೋ ಆಡಿಯೋ ರಿಲೀಸ್ ಟೈಮ್ನಲ್ಲಿ ರಾಮನಗರದಲ್ಲಿ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ದು, ಈ ಚಿತ್ರ ಏನಾದರೂ ಪಾಸ್ ಆಗಲಿಲ್ಲ ಅಂತಂದರೆ ನಾನು ಬೀದಿಗೆ ಬರ್ತೇನೆ ಅಂತೇಳಿ. ಆರ್ಥಿಕ ಸ್ಥಿತಿನಲ್ಲಿ ಆ ರೀತಿ ಇದ್ದಂಥವರು ಬಚ್ಚೇಗೌಡರು ಹೇಳ್ತಿದ್ರಲ್ಲ, ದೇವೇಗೌಡರ ಕುಟುಂಬಕ್ಕೆ ಕಾಚಾ ಕೊಡಿಸೋದಕ್ಕೆ 4 ಆಣೆ ಕೊಟ್ಟು ಕಾಚಾ ಕೊಡಿಸ್ದೆ ಅಂತ ಹೇಳಿದಂಥ ಬಚ್ಚೇಗೌಡರು ಹೇಳಿರುವಂತಹ ಮಾತುಗಳು ಇವತ್ತಿಗೂ ಸಹ TV9ನಲ್ಲಿ ಸಿಗುತ್ತೆ. ಅಂತಹವರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಒಡೆಯರು. ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣಾ ಅಫಿಡೇವಿಟ್ನಲ್ಲಿ ಡಿಕ್ಲೇರ್ ಮಾಡಿಕೊಂಡಿರೋದು 150 ಕೋಟಿಗೂ ಹೆಚ್ಚು. ಎಲ್ಲಿಂದ ಬಂತು ಹಣ? ನಾನು ಹೇಳ್ತಾ ಇರ್ಬೋದು, HD ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬಕ್ಕೆ ಅಲ್ಲ, ರಾಜ್ಯದಲ್ಲಿರುವಂತಹ ಎಲ್ಲ ರಾಜಕಾರಣಿಗಳಿಗೂ ಹೇಳ್ತಾ ಇದ್ದೀವಿ, ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣ ಇಲ್ಲ ಸ್ವಾಮಿ. ಬಚ್ಚೇಗೌಡರು ಹೇಳಿದ್ದಂಥ 4 ಆಣೆ ಕಾಚಾ ಕೊಡಿಸಿದಂತಹ ಸನ್ನಿವೇಶ ಇತ್ತು. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳನ್ನು ಹೆಂಗೆ ಮಾಡಿದ್ರು? ಯಡಿಯೂರಪ್ಪನವರು ಒಂದು ಮಂಡಿನಲ್ಲಿ ಗುಮಾಸ್ತರಾಗಿದ್ದಂಥವರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಮಾಡಿದ್ರು? DK ಶಿವಕುಮಾರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವರು ಸಾವಿರಾರು ಕೋಟಿ ರೂಪಾಯಿ ಹೆಂಗೆ ಮಾಡಿದ್ರು? ಸಿದ್ದರಾಮಯ್ಯನವರು ಒಬ್ಬರು ವಕೀಲರಾಗಿದ್ದಂಥವರು ಇವತ್ತು ಆಸ್ತಿ ಅವ್ರು ಹೆಂಗೆ ಮಾಡಿದ್ರು? ದೇಶದಲ್ಲಿ ಶ್ರೀಮಂತ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂಥ ಸಿದ್ದರಾಮಯ್ಯನವರು ಎಲ್ಲರನ್ನೂ ನೀವು ನೋಡ್ತಾ ಬನ್ನಿ. ಎಲ್ಲ ಸಾಮಾನ್ಯ ಜನರಾಗಿದ್ದಂಥವ್ರು ಇಷ್ಟೆಲ್ಲ ಆಸ್ತಿ ಹೆಂಗೆ ಮಾಡ್ತಾ ಇದ್ದಾರೆ? ನಿಮ್ಮ ಹಣ ಬದಲಾವಣೆ ಆಗಿ ಕುಮಾರಸ್ವಾಮಿಯವರು ಕಣ್ಣೀರು ಹಾಕಿದ ತಕ್ಷಣ ಕರ್ಗೋಗೋದು, ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಕರ್ಗೋಗೋದು, ನರೇಂದ್ರ ಮೋದಿಯವರು ಹೇಳಿದ ತಕ್ಷಣ ಕರ್ಗೋಗೋದು. ಇದನ್ನು ಬಿಟ್ಟುಬಿಡಿ, ದೇಶವನ್ನು ಬದಲಾವಣೆ ಮಾಡಿ ಸ್ವಾಮಿ. ದೇಶವನ್ನು ಬದಲಾವಣೆ ಮಾಡಿ, ಈ ರಾಜ್ಯವನ್ನು ಬದಲಾವಣೆ ಮಾಡಿ. ನೀವು ಈ ದೇಶದ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. KRS ಪಕ್ಷ ಇದೆ, ನಿಮಗೆ ಪರ್ಯಾಯವಾಗಿದೆ. ಅವರಿಗೆ ಬೆಂಬಲ ಕೊಡಿ. ಜನ ಹೊರಗಡೆ ಬಂದು ಇವರನ್ನೇ ನೀವು ಬೆಂಬಲಿಸ್ತಾ ಇದ್ದರೆ ಇದೇ ಮೈತ್ರಿ ಮಾಡ್ತಾರಂತೆ, ಅದೇ ರೀತಿ ಸುಳ್ಳುಗಳನ್ನು ಹೇಳ್ತಾರಂತೆ. ಕಾಂಗ್ರೆಸ್ನವರು ಒಂದು ರೀತಿ ಸುಳ್ಳು ಹೇಳ್ತಾರೆ, BJಪಿಯವರು ಒಂದು ರೀತಿ ಸುಳ್ಳು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಒಂದು ರೀತಿ ಸುಳ್ಳು ಹೇಳ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಚಪ್ಪಾಳೆ ತಟ್ಕೊಂಡು ಬೆಟ್ಟಿಂಗ್ಗಳನ್ನು ಕಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಚನ್ನಪಟ್ಟಣದ ಚುನಾವಣೆಯಲ್ಲಿ ನೋಡಿದ್ವಲ್ಲ, ಒಬ್ಬರು ಯಾವ ರೀತಿ ಕ್ಯಾಲ್ಕುಲೇಷನ್ ಹಾಕಿದ್ರು ಅಂತೇಳಿ, ಅದು ಒಂದು ಬಿಟ್ಟನ್ನು ನೋಡಿದಿರಲ್ಲ ನೀವು. ಅದೇ ರೀತಿ ಜನಕ್ಕೆ ದೇಶಕ್ಕಿಂತ, ರಾಜ್ಯಕ್ಕಿಂತ, ಪ್ರಜಾಪ್ರಭುತ್ವಕ್ಕಿಂತ, ಸಂವಿಧಾನಕ್ಕಿಂತ ಅವರವರ ಪಕ್ಷಗಳ ಮುಖಂಡರುಗಳನ್ನು ಬೆಳೆಸೋದೇ ಹೆಚ್ಚಾಗೋಯಿತು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.